ಇವತ್ತು ಬೆಳಿಗ್ಗೆನೇ ಮಳೆ ಬರ್ತಾ ಉಂಟು. ಈಗ 9:30 ಆಯಿತು. ಈಗ ನೋಡಿ ಒಂದು ಚಾಪೆ ಆಲ್ಮೋಸ್ಟ್ ಅರ್ಧ ಆಗಿದೆನಲ್ಲ, ಇನ್ನು ಅರ್ಧ ಉಂಟಾಗಲಿಕ್ಕೆ. ಟಿಂಕಿ ಅಲ್ಲೇ ಕೂತ್ಕೊಳ್ತಿ. ಹತ್ತಿರದಿಂದ ಅಬ್ಸರ್ವ್ ಮಾಡಿದರೆ ಇದು ಚೂರು ಪಿಂಕ್ ಆಗಿ ಕಾಣ್ತದೆ, ಅಂದರೆ ನಾವು ನೋಡುವಾಗ ಕಾಣ್ತದೆ. ಇದಕ್ಕೆ ಅವರು ಬಳ್ಳಿ ಎಷ್ಟು ಕಟ್ಟಿದ್ದಾರೆ, ಆ ಬಳ್ಳಿಗೆ 150 ರೂಪಾಯಿ ಲೆಕ್ಕ ಅಂತೆ. ಅಂದರೆ ಇದರಲ್ಲಿ 13 ಬಳ್ಳಿ ಉಂಟು, 13 ಬಳ್ಳಿಗೆ 2000 ರೂಪಾಯಿ ಆಗ್ತದೆ. ಅಂದರೆ ಈ ಚಾಪೆಗೆ ತುಂಬ ಶ್ರದ್ಧೆ ತಾಳ್ಮೆ ಎಲ್ಲ ಇದ್ದರೆ ಅಷ್ಟೇ ಇದನ್ನು ಮಾಡಲಿಕ್ಕೆ ಸಾಧ್ಯ. ಮತ್ತು ಇವಾಗದ ಜನ್ರೇಷನ್ ಅವರಿಗೆ ಕ್ವಿಕ್ಕಾಗಿ ಆಗಬೇಕು ಎಲ್ಲ ಕೂಡ. ಹಾಗಾಗಿ ದೂರದಿಂದ ನೋಡೋ ಗೊತ್ತಾಗೋದಿಲ್ಲ. ಚಾಪೆಯಲ್ಲಿ ಈ ಥರ ಬಳ್ಳಿ ಕಾಣಬಾರ್ದಂತೆ. ಇಲ್ಲೆಲ್ಲ ನೋಡಿ ಹೆಂದಿದ್ದಾರೆ, ಭಾತ್ ಕಡಬ ಬೆದ ಈ ಕುಳಿ ಇಲ್ಲೆಲ್ಲ ಬಂದಿದ್ದಲ್ಲ, ಈ ಥರ ಬರಬೇಕಂತೆ. ಇಲ್ಲಿ ಒಂದು ಈಗ ಬರ್ತಿದ್ದಾನೆ ಆಯಿತಾ ಹುಲ್ಲಿಗೆ. ನಾನು ಆಗ ಸುಮಾರು ಕರೆದೆ, ಇವನು ಬರಲಿಲ್ಲ. ಈಗ ನೋಡಿ ಅಪ್ಪ ಹುಲ್ಲು ಹೊರಿಸ್ಲಿಕ್ಕೆ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನೆ. ಅದೇ ಟೈಮಿಗೆ ಆ ಲಿಂಕನ್ನು ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. 26ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ತ್ರಿವೇಣಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಹಸ್ಬೆಂಡ್ ರೋಹಿತ್ ಅವರ ಬರ್ತ್ಡೇ ಅಂತ. ರೋಹಿತ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಜ್ಮಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಅಕ್ಕನ ಮಗಳು ತಶ್ಮೀನಾ ಅವರ ಬರ್ತ್ಡೇ ಅಂತ. ತಶ್ಮೀನಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಭಾಗ್ಯ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ಸುರಕ್ಷಾ ಕಂಚನ್ ಅವರ ಬರ್ತ್ಡೇ ಅಂತ. ಸುರಕ್ಷಾ ಕಂಚನ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ವಿದ್ಯಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಬರ್ತ್ಡೇ ಅಂತ. ವಿದ್ಯಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. 26ಕ್ಕೆ ಶಿಫಾನಾ ಅವರ ಬರ್ತ್ಡೇ. ಶಿಫಾನಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಸುಮಾರು ಜನರದ್ದು ಬರ್ತ್ಡೇ ಇತ್ತು. ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಿಮ್ಮ ಫ್ಯಾಮಿಲಿದು, ಕಸಿನ್ಸ್ದು, ಮಕ್ಕಳದು, ರಿಲೇಟಿವ್ಸ್ದು ಯಾರ್ದಾದ್ದು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ. ನಾನು ಅದೇ ದಿವಸ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. ಇವತ್ತು ಬೆಳಿಗ್ಗೆನೇ ಮಳೆ ಬರ್ತಾ ಉಂಟು. ನಾನು ವ್ಲಾಗ್ ಮಾಡಿದ ದಿವಸ ಮಳೆ ಮತ್ತೆ ನಿಂತೇ ಹೋಗ್ತದೆ ಅಂತ, ಅದರ ನೆಕ್ಸ್ಟ್ ಮಳೆ ಬರೋದಿಲ್ಲ. ಬೆಳಿಗ್ಗೆ ಮಳೆ ಬರ್ತಾ ಉಂಟು. 8 ಗಂಟೆ 5 ನಿಮಿಷ. ಬೆಳಗ್ಗೆ ಒಳ್ಳೆ ಮಳೆ ಇತ್ತಾಯ್ತಾ. ಮಳೆ ಅಂದರೆ ಮುಂಗಾರು ಮಳೆ ಅಂತ ಹೇಳ್ಬೋದು. ಈಗ 9:30 ಆಯಿತು. ಈಗ ನೋಡಿ ಬೇಸಿಗೆ. ಬೆಳಗ್ಗೆ ತಿಂಡೆಲ್ಲ ಆಯಿತು. ಇವರು ಆಫೀಸಿಗೆ ಹೋಗಿದ್ದಾರೆ. ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯ್ತೀನಿ. ಅವ್ರಿಗೆ ಸ್ವಲ್ಪ ಪೈ ಹುಲ್ಲು ಹಾಕಬೇಕು. ಅಪ್ಪ ಅವರದ್ದು ಎಂದಿನಂತೆ ಚಾಪೆದು ಕೆಲಸದಲ್ಲಿ ನಿರತರಾಗಿದ್ದಾರೆ. ನಾನು ಅವ್ರದ್ದು ಇವತ್ತು ಚಾಪೆ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ನೋಡುವ ಹೇಗೆ ಅಂತ ಗೊತ್ತಾಗ್ತದೆ. ಆಲ್ಮೋಸ್ಟ್ ಅರ್ಧದಷ್ಟು ಆಗ್ತಾ ಬಂದಿದೆ. ಹಾಗೆ ಮತ್ತು ಅದು ನಿಮಗೆ ಗೊತ್ತಿರ್ಬೋದು, ಹುಲ್ಲು ತಗೊಂಡು ಬಂದದ್ದು. ಹುಲ್ಲನ್ನು ನಾವು ಟರ್ಪಲಲ್ಲಿ ಹಾಕಿ ಒಣಗಿಸಿ ಆದಮೇಲೆ ಅದರಲ್ಲಿರುವ ಹೂವು ಮತ್ತು ಕೆಳಗಿರುವಂಥ ದಂಡನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದು ಕಟ್ಟಿಟ್ಟದು. ಆಮೇಲೆ ನಂತರ ಅಪ್ಪನಿಗೆ ಹುಷಾರಿಲ್ಲದಾಗೆ ಆಯಿತು, ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅದು ನೆಕ್ಸ್ಟ್ ಅದೊಂದು ರೀಪ್ ಇತ್ತು, ಅದು ಸಹ ಇರಲಿಲ್ಲ. ಆಮೇಲೆ ಅದೆಲ್ಲ ತಯಾರಿ ಆದಮೇಲೆ ಈಗ ಸ್ಟಾರ್ಟ್ ಮಾಡಿರುವಂಥದ್ದು. ಹಾಗೆ ಅವ್ರದ್ದು ಚಾಪೆದು ಕೆಲಸ ಆಗೋ ತನಕ ಅವ್ರು ಎಂಥ ಕೆಲಸಕ್ಕೆ ಬರೋದಿಲ್ಲ ಅಂತೆ. ಮೊನ್ನೆ ನನ್ನ ಹತ್ರ ಹೇಳಿದ್ರಪ್ಪ, ಇನ್ನು ದನಗಳನ್ನು ಹೊರಗೆ ಬಿಡೋದು ಬೇಡ, ನಾನು ಮತ್ತು ನೀನಿಬ್ಬರು ಸೇರಿ ಹುಲ್ಲು ಹಿಡಿದು ತೋಟದನ್ನೆಲ್ಲ ಕ್ಲಿಯರ್ ಮಾಡುವ. ತೋಟ ಎಲ್ಲ ಚೆಂದ ಕ್ಲೀನ್ ಆಗಬೇಕು, ಚೆಂದ ಕ್ಲಿಯರ್ ಆಗಬೇಕು. ಇಬ್ಬರು ಸೇರಿ ಹುಲ್ಲು ಹಿಡಿದ್ರೆ ಸದಣದಷ್ಟು ಮುಗೀತದೆ ಅಂತ ಮೊನ್ನೆಯಿಂದ ಜನ ಕೈ ಕೊಟ್ಟಿದ್ದಾರೆ ಅಂತ. ಅಂದರೆ ನಂದು ಚಾಪೆ ಆಗಬೇಕು, ಅದು ನೆಕ್ಸ್ಟ್ ಬರೋದು ಅಂತ. ಈ ಚಾಪೆ ಬೆಳಗಿಂದ ಹಿಡಿದು ಕೂರ್ತಾರೆ. ಒಂದು 7 ಗಂಟೆ ಕೂರ್ತಾರೆ. 7 ಗಂಟೆ ಕೂತು ತಿಂಡಿ 8:30ಗೆ ತಿಂಡಿ ಆಗ್ತದೆ. ಅದರ ನೆಕ್ಸ್ಟ್ ಪುನಃ ಚಾಪೆ ಹತ್ರನೇ ಕೆಲಸ ಮಾಡ್ತಿರ್ತಾರೆ ಆಯಿತಾ. ಹಾಗೆ ಅಂದರೆ ಈ ಹುಲ್ಲು ಹಿರಿಯುವುದು, ತೋಟ ಕ್ಲೀನಿಂಗ್ ಇದು ಪ್ರೆಷರ್ ಎಲ್ಲ ನನ್ನ ಮೇಲೆ ಉಂಟು. ಅದಕ್ಕೆ ಬೆಳಗ್ಗೆ ಬೇಗ ಬೇಗ ಎಲ್ಲ ಮಾಡೋದು, ಮತ್ತು ಹುಲ್ಲಿಗೆ ಹೋಗೋದು. 2 ಕಟ್ಟ ಹುಲ್ಲು ಹಿರಿದ ಮೇಲೇ ನಾನು ತೋಟದಿಂದ ಮನೆಗೆ ಬರೋದು. ಹಾಗೆ ಈ ಅಪ್ಪಂದು ಚಾಪೆದು ಕೆಲಸ ಯಾವಾಗ ಮುಗೀತದೆ, ನನ್ನೊಟ್ಟಿಗೆ ಯಾವಾಗ ಹುಲ್ಲು ಹಿರಿಲಿಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ. ಅಪ್ಪ ನನ್ನ ನಂಬಿ ಉಂಟಲ್ಲ, ನಾನು ದನಗಳನ್ನು ಹೊರಗೆ ಬಿಡಲಿಕ್ಕೂ ಅಲ್ಲ, ಬಿಟ್ಟರೆ ಅವರು ದನಗಳು ಓಡ್ತಾರೆ, ಅದು ಸಹ ಒಂದು ಚಿಂತೆ. ಮತ್ತು ಅಪ್ಪ ಸಹ ಹೇಳ್ತಾರೆ ಹುಲ್ಲು ತಂದು ಇರ್ದು ಹಾಕು ಅಂತ, ಆಗೋದಿಲ್ಲ, ಹುಲ್ಲು ತೋಟದಲ್ಲಿರೋದು ಖಾಲಿ ಆಗಬೇಕು ಅಂತ. ಹಾಗೆ ನಾನು ದ್ವಂದ್ವ ಪರಿಸ್ಥಿತಿಯಲ್ಲಿ ಇದ್ದೇನೆ ಈಗ, ಆಚೆ ಸಲ್ಲ ಈಚೆ ಸಲ್ಲ ಅಂತ.
ಹಾಗೆ ಇನ್ನು ಹುಲ್ಲಿಗೆ ಹೋಗೋದು ನಾನು. ಮೊನ್ನೆದೆಲ್ಲ ನಿಮಗೀಗ ಹೇಳಿದ್ದು. ಒಟ್ಟು ಕೂಡಂಚೆ ಕಾಡುಂಚೆ ಅಪ್ಪಂದು ಚಾಪೆ ಆಲ್ಮೋಸ್ಟ್ ಅರ್ಧ ಆಗಿದೆನಲ್ಲ, ಇನ್ನು ಅರ್ಧ ಉಂಟಾಗಲಿಕ್ಕೆ. ನನಗೆ ಅನ್ನಿಸ್ತದೆ ಇದು ಆಗಲ್ಲ ಕಡಿಮೆ ಅಂತ, ಆದರೆ ಒಬ್ಬರಿಗೆ ಮಲಗಲಿಕ್ಕೆ ಸಾಕು ಅಲ್ವಾ. ನೋಡಿ ಇದು ನೋಡಿ ಜಡೆ, ಇದೇ ನನಗೆ ಖುಷಿಯಾಗೋದು ನೋಡುವಾಗ. ನೋಡಿ ಅಂತೆ ಎಂಥ ಚೆಂದಾದ ಜಡೆ ಅಲ್ಲ. ಅಂದರೆ ಇದು 2 ಸೈಡ್ ಉಂಟು, ಅದು ನೆಕ್ಸ್ಟ್ ಇದನ್ನು ಕಟ್ ಮಾಡ್ತಾರೆ ಕಾಣಿಸ್ತದೆ. ಕಟ್ ಮಾಡ್ಬೋದು, ಇಲ್ಲಾಂದರೆ ಇದು ವೇಸ್ಟ್ ಅಲ್ವಾ. ನಾಳೆ ಮಧ್ಯಾಹ್ನಕ್ಕೆ ಆಗ್ಬೋದಂತೆ. ನಾಳೆ ಮಧ್ಯಾಹ್ನಕ್ಕೆ ಇದನ್ನು ಬಿಚ್ಚಿಸೋದು, ಮತ್ತು ಕೆಳಗಡೆ ಸಹ ಗಟ್ಟಿಯಾಗಬೇಕಲ್ಲ ಇದು. ಕೂರ ಇವನಿಗೆ ಇಷ್ಟು ಎಕ್ಸೈಟ್ಮೆಂಟ್ ಹಾಕಿ ಗೊತ್ತುಂಟಾ? ಕೂರ ಹೇಳಂತೆ ಎಂತ ಅಂತ, ಹೇಳೆಂತ ಅಂತ. ಚಿಂಕಿ ಗೊತ್ತುಂಟ ನಿಂಗೆ ಎಂತ ಅಂತ? ಬಾ ಹೇಳ್ತೇನೆ. ಹುಲ್ಲಿಗೆ ಹೊರಟದಾಯ್ತಾ. ಈ ಹಲಸಿನ ಹಣ್ಣು ಉಂಟಲ್ಲ, ಆಟಿಯಲ್ಲಿ ಹಣ್ಣಾಗುವಂಥದ್ದು, ಅಂದರೆ ನೆಕ್ಸ್ಟ್ ತಿಂಗಳಲ್ಲಿ. ಆಟಿ ಅಂತೇಳಿದ್ರೆ ನಿಮಗೆ ಗೊತ್ತಿರ್ಬೋದಲ್ಲ, ಆಟಿಯ ಹಲಸಿನ ಹಣ್ಣು ಅಂತ ಹೇಳೋದು. ಈ ಹಲಸಿನ ಹಣ್ಣು ಈಗ ಹಣ್ಣಾಗಿ ಬಿದ್ದಿದೆ ಒಂದು. ಇದನ್ನು ಇಷ್ಟು ಓಪನ್ ಮಾಡಿ ಕೂರ ತಿಂದು ಕೂಡ ಆಗಿದೆ. ಓಪನ್ ಮಾಡಿ ತಿಂದಾಗಿದೆ. ನಾನು ಹುಲ್ಲಿಗೆ ಹೋಗುವಾಗ ಒಬ್ಬನೇ ತಿಂತಾ ಇದ್ದೇನೆ. ಈಗ ಟಿಂಕಿ ಹತ್ರ ಗಲಾಟೆ ಮಾಡೋದು ಅದಕ್ಕೆ, ನಾನು ಹಲಸಿನ ಹಣ್ಣು ತಿಂದು ಬಂದಿದ್ದೇನೆ ಅಂತ ಹೇಳಿ. ಇನ್ನೂ ಸಹ ಇಲ್ಲೇ ಇಟ್ಟರೆ ಉಂಟಲ್ಲ, ನಾನು ಹುಲ್ಲಾಗಿ ಬರುವ ತನಕ ಇದನ್ನು ಓಪನ್ ಮಾಡಿ ತಿಂದು ಹಾಳು ಮಾಡಿ ಹಾಕ್ತಾರೆ. ಅದಕ್ಕೆ ಕೊಂಡೋಗಿ ಮನೆಯಲ್ಲಿ ಇಟ್ಟು ಬರಬೇಕು. ನನ್ನ ಮನೇಲಿಟ್ಟು ಆಯಿತಾ. ಟಿಂಕಿ ಕಾವಲು ಕೊಡಲಿಕ್ಕೆ ಶುರು ಮಾಡಿದ್ದಾನೆ, ಕಾವಲು ಕಾಯ್ತಿದ್ದಾನೆ ನೋಡಿ. ಇವ ಇಲ್ಲಿಂದ ಒಬ್ಬೆ ನಾನು ತಿಂತಿದ್ದೇನೆ ನನ್ನ ಹಲಸಿನ ಹಣ್ಣು ಅದು ಅಂತ. ಇವ ನೋಡಿ ಇನ್ನಲ್ಲೇ, ಟಿಂಕಿ ಅಲ್ಲೇ ಕೂತ್ಕೊಳ್ತಿ, ಇನ್ನೂ ಅವೆಲ್ಲಿ ಬರಲಿಕ್ಕಿಲ್ಲ ಆಯಿತಾ. ಚಾಪೆ ಹೆಣಿತಿದ್ದಾರಲ್ಲ, ಅಲ್ಲೇ ಹಲಸಿನ ಹಣ್ಣು ಇಟ್ಟಿದ್ದೇನೆ. ಅಲ್ಲೇ ಬೇರೆ ಹಲಸಿನ ಹಣ್ಣೆಲ್ಲ ಇಡೋದು ದನದ ಕೊಟ್ಟಿಗೆ ಎದುರು. ಹಾಗೆ ಅಪ್ಪನಿಗೀಗ ಮ್ಯೂಸಿಕ್ ಶುರುವಾಗಿದೆ. ಟಿಂಕಿಂದ ಆಚೆಯಿಂದ ಕೂರಂದ ಆಚೆಯಿಂದ ಅಪ್ಪ ಹೇಳ್ತಿದ್ದಾರೆ, ಗಲಾಟೆ ಮಾಡಿದರೆ ಇಬ್ಬರನ್ನು ಸಹ ತಗೊಂಡೋಗಿ ಹೊಳೆಗೆ ಬಿಸಾಡ್ತೇನೆ ಅಂತ ಹೇಳ್ತಿದ್ದಾರೆ. ಅವರಿಗೆ ಒಳ್ಳೆ ಮ್ಯೂಸಿಕನ್ನು ನಾನು, ಅಂದರೆ ಸಂಗೀತವನ್ನು ಅವರಿಗೆ ರೆಡಿ ಮಾಡಿಟ್ಟು ಬಂದಿದ್ದೇನೆ. ಇನ್ನು ಇಲ್ಲಿ ತೋಟದಲ್ಲಿ ಅವ್ರದ್ದು ಗಲಾಟೆ ಇಲ್ಲ, ಇಲ್ಲಾಂದರೆ ಒಬ್ಬರಿಗೆ ನೋಡಿದರೆ ಇನ್ನೊಬ್ಬರು ಅಲ್ಲಿ ಬರಲಿಕ್ಕೆ ಬಿಡೋದಿಲ್ಲ. ಹಾಗೆ ಗಲಾಟೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅಲ್ಲಿ ಮನೆಯಲ್ಲಿಟ್ಟರೆ ಇಬ್ಬರದ್ದು ಗಲಾಟೆ ಅಲ್ಲಿರ್ತದಲ್ಲ ಹಾಗೆ. ಇದೊಂದು ಕಟ್ಟ ಸ್ವಲ್ಪ ಬೇಕಿತ್ತು ಇದಕ್ಕೆ ಸೇರಿಸಿ ಇನ್ನೊಂದು ಕಟ್ಟ ಮಾಡಲಿಕ್ಕೆ, ಆದರೆ ಮಳೆ ಬರಲಿಕ್ಕೆ ಶುರುವಾಯಿತು. ಅದಕ್ಕೆ ಇನ್ನು ಮನೆಗೆ ಹೋಗಿ ಅಪ್ಪ ನಾನು ಕರಿಬೇಕಿತ್ತು ಅಂದ್ಕೊಂಡು ಹೋಗಲಿಕ್ಕೆ. ಹಾಗೆ ಅಂದರೆ ಇದು ಒಂದು ಪೂರ್ತಿ ಕಟ್ಟಾಗಲಿಲ್ಲ, ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿದ್ರೆ ಕಟ್ಟ ಕಂಪ್ಲೀಟ್ ಆಗ್ತಿತ್ತು. ಬಟ್ ಮಳೆ ಜೋರು ಬರಲಿಕ್ಕೆ ಶುರುವಾದರೆ ಕಷ್ಟ ಆಗ್ತದೆ ಅಂತೇಳಿ ನಾನು ಮನೆಗೆ ಹೊರಟೆ. ಜೂನಿ ಇದ್ದಾಳೆ, ಕೊಂಡಾಟ ಮಾಡ್ತಾ ಇವರಿಗೆ. ಎಷ್ಟು ವರ್ಷದಲ್ಲಿ ಜೂನಿ ನನಗೆ ಪ್ರೀತಿ ಮಾಡಲಿಕ್ಕೆ ಸಿಕ್ಕಿದ್ದು ಅಂತ ಹೇಳಿದರೆ ಇದೇ ವರ್ಷ. ಪ್ರತಿ ಸಲ ಮರಿ ಇಡುವಾಗ ಮಾತ್ರ ಅವಳನ್ನು ಮುಟ್ಲಿಕ್ಕೆ ಸಿಗೋದು, ಅದು ಸಹ ಹಾಲು ಕೊಟ್ಟು ಮಕ್ಕಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಆ ಟೈಮಲ್ಲಿ ಮಾತ್ರ ಆಯಿತಾ. ಈಗ ಪ್ರಾಯ ಆದಾಗೆ ಅಂದರೆ ಆ ಥರ ಮೆಚೂರಾಗಿ ಬಿಹೇವ್ ಮಾಡ್ತಾಳೆ. ಇಲ್ಲಾಂದರೆ ಉಂಟಲ್ಲ, ಇವಳಷ್ಟು ಜೋರು ಯಾರಿಲ್ಲ. ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೆ ಎಷ್ಟು ಜೋರು ಬೇಕು ಅಂತ. ನನ್ನ ಅಪ್ಪ ಸುಮಾರು ಸರ್ತಿ ಹೇಳಿದ್ದಾರೆ ಅವಳನ್ನು ಕೊಂಡೋಗಿ ರೋಡಲ್ಲಿ ಬಿಡುವ ಅಂತ. ಅಂದರೆ ಅಷ್ಟು ಉಪಳಾಟ, ಮನೆಯೊಳಗಡೆ ಮೋಷನ್ ಎಲ್ಲ ಮಾಡೋದು, ಮತ್ತು ಬೇರೆ ಬೆಕ್ಕನ್ನು ಮರಕ್ಕೆ ಹತ್ತಿಸಿ ಹೊಡೆಯುವುದು ಆ ಮರದಲ್ಲಿ ಕೂತ್ಕೊಂಡು. ಇವಳಷ್ಟು ಜೋರು ಯಾರಿರಲಿಲ್ಲ ಆಯಿತಾ. ಈ ವರ್ಷ ಇವರು ಬಂದ ಮೇಲೆ ತುಂಬ ಪಾಪ ಆಗಿದ್ದಾಳೆ. ಅಂದರೆ ಟೈಮ್ ತಗೊಳ್ತದೆ ಅಂತ ಅದಕ್ಕೆ ಹೇಳೋದು. ಮನುಷ್ಯರೇ ಬದಲಾಗಲಿಕ್ಕೆ ಸುಮಾರು ಟೈಮ್ ತಗೊಳ್ತಾರೆ, ಬೆಕ್ಕುಗಳೇನು ಇವಳು 3 ವರ್ಷ 4 ವರ್ಷದಲ್ಲಿ ಬದಲಾಗಿ ಬಿಟ್ಲು. ಜೂನಮ್ಮ ಈಗ ಪ್ರಾಪರ್ ಅಮ್ಮನಾಗಿ ಬಿಹೇವ್ ಮಾಡ್ತಾಳೆ. ದಿನ ಊಟಕ್ಕೆ ಇವತ್ತು ಮಾವಿನ ಹಣ್ಣಿನ ಗೊಜ್ಜು ಅಂತ ಹೇಳ್ಬೋದು, ಇದಕ್ಕೆ ಅಂತ ಹೇಳೋದು ಗೊತ್ತಿಲ್ಲ. ಮತ್ತು ಇದು ಉಪ್ಪಲ್ಲಿ ಹಾಕಿಟ್ಟ ಮಾವಿನ ಹಣ್ಣು ಉಂಟಲ್ಲ ಅದರ ಸಾರು. 3 ಗಂಟೆದ್ದು ಚಹಾ ಕುಡಿತಿದ್ದೇವೆ. ಅಪ್ಪ ಸಹ ಚಾಪೆ ಹೆಣಿವಲ್ಲಿಂದ ಬಂದರು. ಇವರಿಗೆ ಸಹ ರಸ್ಕ್ ಹಾಕಿ ಆಯಿತು. ಇವರಿಗೆ ಬೇಕಾದಷ್ಟು ತಿಂಡಿ ಹಾಕಿದ್ದು ಉಂಟಲ್ಲ, ಹಾಕಿದ್ದುಂಟು, ಆದರೂ ಸಹ ರಸ್ಕಿಗೆ ಕಾಯ್ದು. ರಸ್ಕ ಸಹ ಕ್ಯಾನ್ಸ್
ಶಂಭು ನೋಡಿ, ಅವರಿಗೆ ಉಂಟಲ್ಲ ಹೀಗೆ ಚಾಯ್ ಇಟ್ಟು ಚಾನಲ್ಲಿ ನೆನೆಸಿ ಹಾಕಬೇಕು. ಯಾವುದೆಲ್ಲ ಬೇಕಿ ಹೀಗೆ ಅಭ್ಯಾಸ ಉಂಟು ನಂಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಇದೇ ಅಭ್ಯಾಸ ಆಯಿತಾ. ಆ ಥರ ಟಿಂಕಿ ಕೂರನವರಾಗಿ ಕರ್ಕೂರು ಮಾಡಿ ತಿನ್ನೋದಿಲ್ಲ, ಅವ್ರಿಗೆ ಮೆದು ಮಾಡಿ ಕೊಡಬೇಕು. ಇದು ಕೆಲಸ ಅಪ್ಪನಿಗೆ. ಕಜ್ಜ ತಿನ್ನೋದು ಕಡಿಮೆ, ಅದು ಸಹ ಬಂದಿರ್ತಾನವ ಈಗ. ಅವನದ್ದು ನೋಡಿ ತಪ್ಪಿ ತಿಂತಾಳೆ ಈಗ. ಕಜ್ಜ ಕನ್ನೈ ಬಾಬಾ, ಇವರೆಲ್ಲರೂ ಹುಡುಗರು ತಪ್ಪಿ ಒಬ್ಳೆ ಲೇಡಿ ಕ್ವೀನ್. ನಾನೀಗ ಕಿಚನ್ಗೆ ಹೋಗ್ತೇನೆ ಆಯಿತಾ. ಬರ್ತಾನೆ ಈಗ ಬೈದ್ಕೊಂಡು. ನೋಡಿ ಎಂತ ನೀರು ಕುಡಿಲಿಕ್ಕಿಲ್ಲ, ನನ್ನ ಲೋಟ ಇಟ್ಕೊಂಡ್ರೆ ಆಯಿತು. ಪಡ್ಡಿ ಮುದ್ದು ಪಡಿ. ಹೇಳಿ ಈಗ, ಹೇಳು ಹೇಳು. ನಾನು ತೋಟಕ್ಕೆ ಹೋಗಿ ಹುಲ್ಲೊಂದು ಕಟ್ಟ ಮಾಡಿ ಬಂದೆ ಆಯಿತಾ. ನಂದು ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಹಾಗೆ ಕೊಂಡೋಗಲಿಲ್ಲ. ಹುಲ್ಲೊಂದು ಕಟ್ಟ ಮಾಡಿ ಮತ್ತು ಅಲ್ಲಿಂದ ಮೊನ್ನೆ ನಾವು ಒಂದು ಜಂಬುನೇರಳೆ ತೆಗೆದಿದ್ವಿ. ನಿಮಗೆ ಗೊತ್ತಿರ್ಬೋದು, ನೀವು ನನಗೆ ಸುಮಾರಷ್ಟು ಜನ ಪನ್ನೇರಳೆ ಅಂತ ಹೇಳಿದ್ರಿ. ಅದಕ್ಕೆ ಅದು ಬೆಳೆದಿರಲಿಲ್ಲ. ಹಾಗೆ ಅದರಲ್ಲಿ ಒಂದು 5-6 ಉಂಟು ಇನ್ನು ಕೂಡ. ನಾವು ಮೊನ್ನೆ ಕೊಯ್ಯೋದು. ಸೊ ನಾವು ಏನು ಅಂದ್ಕೊಂಡ್ವಿ ಅಂದರೆ ಮಂಗಳು ಬಂದು ಕೊಯ್ತದಾಯ್ತಾ. ಹಾಗೆ ಅದೆಲ್ಲ ಒಂದು ನೋಡಿದ ಸಾಕು, ಎಲ್ಲ ಸಹ ಬೆಳೆಯೋದಕ್ಕಿಂತ ಮುಂಚೆ ಎಲ್ಲ ಹಣ್ಣೋಕ್ಕಿಂತ ಮುಂಚೆನೇ ಎಲ್ಲ ಎಳ್ದು ಹಾಕಿ ಹೋಗ್ತದೆ. ಈ ಸಲ ಸ್ವಲ್ಪ ಉಳಿದಿದೆ. ಈಗ ಅದರದ್ದೊಂದು ಹಣ್ಣು ಸಿಕ್ಕಿದೆ ನನಗೆ ತೋರಿಸ್ತೇನೆ. ಬಿದ್ದು ಸಿಕ್ಕಿದ್ದು ನನಗೆ, ಕೊಯ್ಲಿಕ್ಕೆ ಅಷ್ಟು ಎತ್ತರದಲ್ಲಿ ಉಂಟದು, ಕೊಯ್ಲಿಕ್ಕೆ ಸಿಗೋದಿಲ್ಲ. ಹಾಗೆ ಮತ್ತೆ ಒಂದು ಉಂಟಲ್ಲ, ಇದರದ್ದು ಹೂ ಪಿಂಕ್ ಕಲರ್ ಆಗೋದು. ಪಿಂಕ್ ಅಂದರೆ ಮೆರೂನ್ ಕಲರಲ್ಲಿ ಆ ಥರದ್ದು ಹೂ. ಅದು ಹಣ್ಣು ಸಿಗ ಪಿಂಕ್ ಆಗಿದೆ. ಈಗ ತೋರಿಸ್ತೇನೆ ಇಲ್ಲಿ. ಹತ್ತಿರದಿಂದ ಅಬ್ಸರ್ವ್ ಮಾಡಿದರೆ ಇದು ಚೂರು ಪಿಂಕ್ ಆಗಿ ಕಾಣ್ತದೆ. ಅಂದರೆ ನಾವು ನೋಡುವಾಗ ಕಾಣ್ತದೆ, ನಮ್ಮ ಮೊಬೈಲಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ದೂರದಿಂದ ಬಿಳಿಯೇ ಕಾಣೋದು, ಇನ್ನೂ ದೊಡ್ಡದಾಗ್ತದೆ, ಕೈಯಷ್ಟು ದೊಡ್ಡದಾಗ್ತದೆ. ಇದು ಬಿದ್ದಿತ್ತಲ್ಲ, ಹಾಗೆ ನಿಮಗೆ ತೆಗೊಂಡು ಬಂದು ತೋರಿಸಿದ್ದು. ಇದು ಸ್ಪಾಂಜ್ ಟೈಪ್ ಇರ್ತದೆ. ಈಗ ಇದು ಮಳೆಗಾಲದಲ್ಲಿ ನೀರು ತುಂಬಿದಲ್ಲ, ಹಾಗಾಗಿ ಹೀಗೆ ಉಂಟು. ಇಲ್ಲ ಬೇಸಿಗೆಗಾಲದಲ್ಲಿ ನೋಡಿ ಸ್ಪಾಂಜ್ ಟೈಪ್ ಇರ್ತದೆ ನೋಡಲಿಕ್ಕೆ. ಹಾಗೆ ಹುಳಿ ಉಂಟಾ ಸಿಹಿ ಉಂಟಾ ಗೊತ್ತಿಲ್ಲ, ಅದರಲ್ಲಿ ನೀರು ತುಂಬಿದೆ ಅಷ್ಟು ಮಳೆಗೆ. ನೋಡಿ ಅಂತೆ ಹೀಗಿರ್ತದೆ. ಸಿಹಿ ಉಂಟು, ನನಗೆ ಗೊತ್ತಿರಲಿಲ್ಲ ಇದು ಸಿಹಿ ಆಗ್ತದೆ ಅಂತ. ಮೊನ್ನೆ ನಾವು ಕೊಯ್ದಿತ್ತಲ್ಲ, ಹುಳಿ, ತುಂಬ ಹುಳಿ ಇಲ್ಲ, ಆದರೆ ತುಂಬ ಸಿಹಿ ಇಲ್ಲ. ಹುಳಿ ಮತ್ತು ಸಿಹಿ ಮಿಕ್ಸ್ ಆಗಿ ಉಂಟು. ಹಾಗೆ ಅಂದರೆ ಇದು ಹಣ್ಣಾಗಿ ಬಿದ್ದದ್ದು. ಒಳ್ಳೆ ಉಂಟು, ಸೂಪರ್ ಉಂಟು. ಹಾಗೆ ನಿಮ್ಮ ಮನೆಯಲ್ಲೆಲ್ಲ ಆಗ್ತದ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಇದು ಚಾಪೆ ಮಾಡ್ತಿದ್ದಾರಲ್ಲ, ಅದರದ್ದು ಲೆಕ್ಕ ಹೇಗೆ ಅಂದರೆ ಮುಂಚೆ ಸೇಲ್ ಮಾಡೋದು. ಇದು ರೇರ್ ಅಂತೆ ಮಾಡೋದು ಚಾಪೆ. ಅಂದರೆ ಇದು ದಪ್ಪ ಕೂಡ ಉಂಟು. ನೀವು ಹೇಳಿದ್ರಿ ಅಂದರೆ ರೋಡ್ ಸೈಡಲ್ಲಿ ಸೇಲ್ ಮಾಡ್ತಾರೆ, ನಾವು ಬಾರ್ಗೇನಿಂಗ್ ಮಾಡ್ತೇವೆ ಅಂತ ಹೇಳಿ. ಆದರೆ ಇದಕ್ಕೆ ಅವರು ಹೇಗೆ ರೇಟ್ ಹೇಳೋದಂದರೆ, ಇದಕ್ಕೆ ಅವರು ಬಳ್ಳಿ ಎಷ್ಟು ಕಟ್ಟಿದ್ದಾರೆ, ಆ ಬಳ್ಳಿಗೆ 150 ರೂಪಾಯಿ ಲೆಕ್ಕ ಅಂತೆ. ಅಂದರೆ ಇದರಲ್ಲಿ 13 ಬಳ್ಳಿ ಉಂಟು. 13 ಬಳ್ಳಿಗೆ 2000 ರೂಪಾಯಿ ಆಗ್ತದೆ. ಅಂದರೆ ಈ ಚಾಪೆಗೆ 2000 ರೂಪಾಯಿ ಕೊಡಬೇಕು. ಮತ್ತು ದಿವಸ ಸಂಬಳ ಕೊಡ್ಲಿಕ್ಕೆ ಹೋದರೆ ಜಾಸ್ತಿ ಆಗ್ತದೆ. ಯಾಕಂದರೆ ಅಪ್ಪ ಇವತ್ತಿಗೆ 2.5 ದಿವಸ ಆಯಿತು ಮೋಸ್ಟ್ಲಿ. ನೀ ಬಾಬಾ 2.5 ದಿವಸ ಆಯಿತು. ಮತ್ತು ಇದು ಗುಂಟ ಅದರ ತರೋದು ಅದೆಲ್ಲ ಕೆಲಸ ಬೇರೆಯೇ ಆಯಿತಾ. ಮತ್ತು ಈ ಬಳ್ಳಿ ತರೋದು ಕೆಲಸ ಬೇರೆ. ಹಾಗೆಲ್ಲ ಸುಮಾರು ಉಂಟು ಕೆಲಸ. ತುಂಬ ಶ್ರದ್ಧೆ ತಾಳ್ಮೆ ಎಲ್ಲ ಇದ್ದರೆ ಅಷ್ಟೇ ಇದನ್ನು ಮಾಡಲಿಕ್ಕೆ ಸಾಧ್ಯ. ಮತ್ತು ಇವಾಗದ ಜನ್ರೇಷನ್ ಅವರಿಗೆ ಕ್ವಿಕ್ಕಾಗಿ ಆಗಬೇಕು ಎಲ್ಲ ಕೂಡ. ಹಾಗಾಗಿ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಆಗುವಂಥದ್ದು ಮಾತ್ರ ಯೋಚನೆ ಮಾಡ್ತಾರೆ. ಹೀಗೆ 2.5 ದಿವಸ ಕೂತು ಮಾಡುವಂಥದ್ದು ಯಾರಿಗೂ ಸಹ ಬೇಡ. ಎಲ್ಲರೂ ಹೇಳ್ಯಾರ, ನಾವು ಹಾಸಿಗೆಯಲ್ಲಿ ಮಲಗ್ತೇವೆ, ನಮಗೆ ಅದು ಬೇಡ ಅಂತ ಹೇಳಿಯಾರು. ಹಾಗೆ ಆದರೆ ನನ್ನ ಅಪ್ಪ ಈಗ ಮಲಗ್ತಾರಲ್ಲ, ಅಂದರೆ ಮನೆಯೊಳಗೆ ಮಲಗ್ತಾರೆ, ಅವ್ರು ನೆಲದಲ್ಲೇ ನೆಲದಲ್ಲಿ ಮಲಗೋದು ಇಂಥದ್ದೇ ಚಾಪೆಯಲ್ಲಿ. ಅದು ನಾನು ಬಹುಶಃ 7ನೇ ಕ್ಲಾಸ್ ಇರುವಾಗ ಮಾಡಿದ ಚಾಪೆ ಆಯಿತಾ. ನಮ್ಮದು ಹಳೆ ಮನೆ ಇತ್ತು, ಹಳೆ ಮನೆಯ ಹತ್ತಿರ ಒಂದು ಕೊಟ್ಟಿಗೆ ಇತ್ತು. ಆ ಕೊಟ್ಟಿಗೆಯಲ್ಲಿ ಅಪ್ಪ ಇದೇ ಥರ ಗುಂಟ ಹಾಕಿ ಚಾಪೆ ಹೆಣ್ದದು ನನಗೆ ನೆನಪುಂಟು. ಆ ಚಾಪೆ ಹೆಣಿತಿರ್ಬೇಕಾದ್ರೆ ನಾನು ಅವರ ಹಿಂದೆ ಮಲಗ್ತಾ ಇದ್ದೆ, ಅಂದರೆ ಅಷ್ಟು ಚಿಕ್ಕ ಇದ್ದೆ ಅವಾಗ. ಸೊ ಅದರ ನೆಕ್ಸ್ಟ್ ಇವಾಗಲೇ ಹೆಣಿತಿರುವಂಥದ್ದು. ಈಗ ಫಸ್ಟಿಗೆ ಅವರಿಗೆ ಸ್ವಲ್ಪ ಮಿಸ್ ಆಗಿದೆ, ಅದರ ನೆಕ್ಸ್ಟ್ ಕರೆಕ್ಟ್ ಆಗ್ತಾ ಹೋಗಿದೆ. ಅಂದರೆ ಜಡೆ ಹಾಕೋದು ಸೈಡಿಗಿರ್ಬೋದು. ನಿಮಗೆ 2000 ರೂಪಾಯಿ ವರ್ತಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಆಯಿತಾ. ಅಂದರೆ ಅದು ಜಾಸ್ತಿ ಆಯಿತಾ ಅಂತ.
ಜಾಸ್ತಿಗಿಂತ ನನ್ನ ಪ್ರಕಾರ ಕಡಿಮೆ ಅಂತ ಅನಿಸ್ತದೆ. ಯಾಕಂದರೆ ಅವರು ಅಷ್ಟು ತಾಳ್ಮೆಯಿಂದ ಅಷ್ಟು ದಿವಸ ಕೂತ್ಕೊಳ್ಬೇಕಲ್ಲ. ಅಂದರೆ ಬೇರೆ ಕೆಲಸ ಎಂತೆಲ್ಲ ಅವ್ರು ತಿನ್ನೋದು, ಒಂದು ವೇಳೆ ವೀಳ್ಯದೆಲೆ ತಿನ್ಲಿಕ್ಕೆ ಹೋದರೆ ಅಥವಾ ಚಹಾ ಕುಡಿಯೋದು ಇಂಥದಕ್ಕೆ ಮಾತ್ರ ಟೈಮ್ ಕೊಡ್ತಾರೆ ಹೊರತು ಬೇರೆ ಎಂಥ ಕುಸೆ ಇಲ್ಲ. ಬರೀ ಚಾಪೆ ಹೆಣಿತಿದ್ದಾರೆ 2.5 ದಿವಸದಿಂದ. ಹಾಗೆ ಇದು ಮಿಸ್ ಆಗಿದೆ ಅಪ್ಪನಿಗೆ. ಹೀಗೆ ಬರಬೇಕು. ಅದರ ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಜಡೆ ಹಾಕಿದ್ದು ಇದು ಚೂರು ಮಿಸ್ ಆಗಿದೆ. ಅದರ ನೆಕ್ಸ್ಟ್ ಅದು ಪ್ರಾಕ್ಟೀಸ್ ಆಗ್ತಾ 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 ಹೀಗಾಗಿದೆ ನೋಡಿ, ಚೆಂದ ಆಗ್ತಾ ಬಂದಿದೆ. ಇವಾಗ ಆಲ್ಮೋಸ್ಟ್ 3/4 ಭಾಗ ಆಗಿದೆ ಚಾಪೆ. ಮತ್ತು ಇದು ನೋಡಿ, ಇದು ಸಹ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಚೂರು ಮಿಸ್ ಆಗಿದೆ. ಅದರ ನೆಕ್ಸ್ಟ್ ಜಡೆ ಕರೆಕ್ಟ್ ಆಗ್ತಾ ಹೋಗಿದೆ. ಕಾಣ್ತುಂಟಲ್ಲ ನಿಮಗೆ? ಹಾಗೆಯೇ ಅಂದರೆ ಅದು ಸಹ ಅವರಿಗೆ ಅದು ಕಣ್ಣು ಕಾಣೋದಿಲ್ಲಲ್ಲ, ಅದಕ್ಕೆ ಕನ್ನಡಕ ಇಟ್ಟು ಕೆಲಸ ಮಾಡ್ತಾರೆ. ಆದರೂ ಸಹ ಮಿಸ್ ಆಗ್ತದೆ. ಅಂದರೆ ಹೀಗೆ ಇದು ಕಾಣಬಾರ್ದಂತೆ, ಏನು ಹೇಳಿ, ಈ ಬಳ್ಳಿ ಕಾಣಬಾರ್ದು. ನಿಮಗೆ ತೋರಿಸ್ತೇನೆ, ಅದರ ಆಚೆಗಡೆ ಉಂಟು. ಹೀಗೆ ದೂರದಿಂದ ನೋಡೋ ಗೊತ್ತಾಗೋದಿಲ್ಲ. ಚಾಪೆಯಲ್ಲಿ ಈ ಥರ ಬಳ್ಳಿ ಕಾಣಬಾರ್ದಂತೆ. ಇಲ್ಲೆಲ್ಲ ನೋಡಿ ಹೆಂಡಿದ್ದಾರೆ, ಹಾತ್ ಕಡಬ ಬೆದ್ದ ಈ ಕುಳಿ ಇಲ್ಲೆಲ್ಲ ಬಂದಿದೆಲ್ಲ ಈ ಥರ ಬರಬೇಕಂತೆ. ಇಲ್ಲಿ ಒಂದು ಮಿಸ್ ಆಗಿದೆ ನೋಡಿ, ಇದು ಡಬ್ಬಲ್ ಚಾಪೆ ಅಂತ ಇದು. ಯಾಕಂದರೆ ಇದು ದಪ್ಪ, ತುಂಬ ದಪ್ಪ ಉಂಟು ಇದು. ಹಾಗೆ ನೋಡಿ ಹೆಣಿತಾ ಇದ್ದಾರೆ. ಏನು ಮಾಡ್ತೀನ? ಇವತ್ತು ಹುಲ್ಲಿಗೂ ಬರಲಿಲ್ಲ. 2 ಸಲ ಹೋಗಿದ್ದೆ, 2 ಸಲ ಸಹ ಇವ ಬರಲಿಲ್ಲ ಹುಲ್ಲಿಗೆ. ಇವ ನೋಡಿ ಹೊರಗಡೆ ಮೋಷನ್ ಮಾಡಲಿಕ್ಕೆ ಕಲ್ತ. ಚಿಕ್ಕವರು ಒಳಗಡೆ ಅವರಿಗೊಂದು ಬೂದಿದು ಮಾಡಕ್ಕೆ ಇಟ್ಟಿದ್ದಾನಲ್ಲ, ಅದರಲ್ಲಿ ಮಾಡ್ತಿದ್ರು. ಮಳೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬರ್ತಾರೆ. ಇನ್ನು ಹಟ್ಟಿದ ಅಭ್ಯಾಸ ಆಗಬೇಕಷ್ಟೇ. ಅವರು ಉಂಟಲ್ಲ, ಮೋಷನ್ ಮಾಡೋದು ಒಂದು ಕಡೆ, ರಾಶಿ ಹಾಕೋದು ಒಂದು ಕಡೆ ಆಗಿದೆ ಈಗದ ಅಪ್ಡೇಟೆಡ್ ಜನ್ರೇಷನ್ ಇವರು. ಈಗ ಬರ್ತಿದ್ದಾನೆ ಆಯಿತಾ ಹುಲ್ಲಿಗೆ. ನಾನು ಆಗ ಸುಮಾರು ಕರೆದೆ, ಇವನು ಬರಲಿಲ್ಲ. ಈಗ ನೋಡಿ ಅಪ್ಪ ಹುಲ್ಲು ಒರೆಸ್ಲಿಕ್ಕೆ ಬಂದರು. ಈಗ ಬರ್ತಾ ಇದ್ದಾನೆ ಬೊಬ್ಬೆ ಹೊಡಿತಾ.